ಇವತ್ತಿನ ಕ್ಲಾಸಲ್ಲಿ ಪರ್ಸೆಂಟೇಜ್ನೇ ಟೈಪ್ 9 ನೋಡೋಣ. ಇದರಲ್ಲಿ ಫಸ್ಟ್ನೇ ಕ್ವೆಶನ್ನು, two numbers are 20% and 25% of third number. What percent of first of the second? ಏನಿದೆ ಕ್ವೆಶನು? 2 ನಂಬರ್ಸ್ ಇದೆ, 20% 25% ಆಫ್ ಥರ್ಡ್ ನಂಬರ್. ಅಂದರೆ ಈಗ 100 ಇದೆ ಅಂತ ಅಂದ್ಕೊಳ್ಳಿ. 100ಅಲ್ಲಿ 20% ಏನೋ ಫಸ್ಟ್ ನಂಬರ್ ಇದು, ಈ 25% ಅನ್ನೋದು ಏನೋ ಸೆಕೆಂಡ್ ನಂಬರು. ಓಕೆ, ಇದನ್ನು ನಾವು ಎ ಅಂತ ತೊಗೊಳ್ಳೋಣ, ಫಸ್ಟ್ ನಂಬರ್ನ. ಇದು ಬಿ ಅಂತ ತೊಗೊಳ್ಳೋಣ, ಥರ್ಡ್ ನಂಬರ್ನ ಸಿ ಅಂತ ತೊಗೊಳ್ಳೋಣ. ಕ್ವೆಶನ್ ಏನಿದೆ, ಈಗ 2 numbers are 20% and 25% ಆಫ್ ಥರ್ಡ್ ನಂಬರ್. ವಾಟ್ ಪರ್ಸೆಂಟ್ ಆಫ್ ಫಸ್ಟ್ ಆಫ್ ದಿ ಸೆಕೆಂಡ್ ಅಂತ ಕೇಳಿದ್ದಾರೆ. ಅಂದರೆ ಏನು? ಫಸ್ಟ್ ಅಂದರೆ ಇದು 20% ಆಫ್ ದಿ ಸೆಕೆಂಡ್, 25%ಗೆ ಫಸ್ಟು 20% ಎಷ್ಟಾಗುತ್ತೆ ಅನ್ನೋದು ಏನು ಕ್ವೆಶನು. ಇದು ಫಾರ್ಮುಲಾ ಥ್ರೂನು ಕ್ಯಾಲ್ಕುಲೇಟ್ ಮಾಡ್ಬೋದು, ಸಿಂಪ್ಲಿಫಿಕೇಷನಲ್ಲೂ ಕೂಡ ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ಫಾರ್ಮುಲಾ ಏನಿದೆ? ಎ ಡಿವೈಡೆಡ್ ಬೈ ಬಿ ಇಂಟು 100. ಓಕೆ, ಕ್ವೆಶನ್ ಏನು ಕೇಳಿದ್ದಾರೆ? ದ ಫಸ್ಟ್ ಆಫ್ ದಿ ಸೆಕೆಂಡ್ ಅಂತ ಕೇಳಿರೋದ್ರಿಂದ ಫಸ್ಟ್ ನಂಬರ್ನ ಎನ ನಾವು ಏನು ಮಾಡ್ತಿದ್ದೀವಿ, ಫಸ್ಟ್ ನ್ಯೂಮರೇಟರಲ್ಲಿ ಎಂಟ್ರಿ ಮಾಡ್ಕೊತಿದ್ದೀವಿ. 25% ಡಿನಾಮಿನೇಟರಲ್ಲಿ 100, 25 1s 4s, ಅಂದರೆ ಎಷ್ಟಾಯಿತು? 80% ಆಯಿತು. ಇನ್ ಕೇಸ್ ಕ್ವೆಶನ್ನು ಸೆಕೆಂಡ್ ಆಫ್ ದಿ ಫಸ್ಟ್ ಅಂತ ಕೇಳ್ತಿದ್ದರೆ 25%ನ ನಾವು ಏನು ಮಾಡ್ತಿದ್ವಿ, ನ್ಯೂಮರೇಟರಲ್ಲಿ ಬರ್ಕೊತಿದ್ವಿ, ಡಿನಾಮಿನೇಟರಲ್ಲಿ 20%ನ ಬರ್ಕೊತಿದ್ವಿ. ಅದೇ ರೀತಿ ನಾವು ಈ ಫಾರ್ಮುಲಾ ಇಲ್ದಲೇ ಡೈರೆಕ್ಟಾಗೂ ಕೂಡ ಕ್ಯಾಲ್ಕುಲೇಟನ್ನು ಮಾಡ್ಬೋದು ನಾವು. ಹೇಗೆ ಅಂದರೆ, ಈಗ ಕ್ವೆಶನ್ ಏನಿದೆ, 25% ಆಫ್ 100% ಆದರೆ 20% ಎಷ್ಟು ಅನ್ನೋದು ಏನು ಕ್ವೆಶನ್ ಆಗಿತ್ತು. ಅಂದರೆ ಏನು? 20 × 100 ಡಿವೈಡೆಡ್ ಬೈ 25, 25 1s 25 4s 80%. ಈ ರೀತಿಯಾಗೂ ಕೂಡ ನೀವೇನು ಮಾಡ್ಬೋದು, ಡೈರೆಕ್ಟಾಗಿಯೂ ಕೂಡ ಫಾರ್ಮುಲಾ ಇಲ್ದಲೇನೂ ಕೂಡ ಏನು ಮಾಡ್ಬೋದು, ಕ್ಯಾಲ್ಕುಲೇಟನ್ನು ಮಾಡ್ಬೋದು. ಇಲ್ಲಿ ನೋಟ್ ಮಾಡ್ಕೊಳ್ಳಿ, ಫಸ್ಟ್ ಆಫ್ ದಿ ಸೆಕೆಂಡ್ ಅಂತ ಕೇಳಿರೋದ್ರಿಂದ ನ್ಯೂಮರೇಟರಲ್ಲಿ 20 ಹಾಕ್ಕೊಂಡು ಡಿನಾಮಿನೇಟರ್ 25 ಹಾಕಿದ್ವಿ. ಇನ್ ಕೇಸ್ ಸೆಕೆಂಡ್ ಆಫ್ ದಿ ಫಸ್ಟ್ ಅಂತ ಕೇಳಿದ್ದಿದ್ರೆ 25ನ ನ್ಯೂಮರೇಟರಲ್ಲಿ ಹಾಕ್ಕೊತಿದ್ವಿ, ಡಿನಾಮಿನೇಟರ್ 20 ಹಾಕ್ಕೊಂಡು ಏನು ಮಾಡ್ತಿದ್ವಿ, ಕ್ಯಾಲ್ಕುಲೇಟನ್ನು ಮಾಡ್ತಿದ್ವಿ. ಹಾಗಾಗಿ ಕ್ವೆಶನ್ನ ಅರ್ಥ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟು. ಈಗ ಇನ್ನೊಂದು ಕ್ವೆಶನನ್ನು ತೊಗೊಂಡು ಆನ್ಸರನ್ನು ಮಾಡೋಣ. ನಿಮಗೆ ಇನ್ನೂ ಏನು ಸಿಗುತ್ತೆ, ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವೆಶನ್ ಏನಿದೆ, ಟೂ ನಂಬರ್ಸ್ ಆರ್ 30% and 40% ಆಫ್ third number. What percent of first of the second? ಆಲ್ರೆಡಿ ಗೊತ್ತಿದೆ ನಿಮಗೆ, 100 ಅದರಲ್ಲಿ 30%ನ ನಾವು ಫಸ್ಟ್ ಅಂತ ಏನು ಮಾಡ್ತೀವಿ, ಕನ್ಸಿಡರೇಷನ್ ತೊಗೊತೀವಿ. 40% ಇದು ಸೆಕೆಂಡ್ ನಂಬರು. ಇದು ಎ ಅಂತ ಕನ್ಸಿಡ್ರೇಷನ್ ತೊಗೊಂಡ್ರೆ, ಇದು ಬಿ ಅಂತ ತೊಗೊಂಡ್ರೆ, ಇದು ಸಿ ಅಂತ ಕನ್ಸಿಡ್ರೇಷನ್ ತೊಗೊತೀವಿ. ಎ ಡಿವೈಡೆಡ್ ಬೈ ಬಿ ಇಂಟು 100. ಅವ್ರು ಫಸ್ಟ್ ಆಫ್ ದಿ ಸೆಕೆಂಡ್ ಕೇಳಿರೋದ್ರಿಂದ ನ್ಯೂಮರೇಟಲ್ಲಿ 30ನೇ ಬರ್ಕೊತಿದ್ದೀವಿ. 30 ಡಿವೈಡೆಡ್ ಬೈ 40 ಇಂಟು 100. 0 0 ಕ್ಯಾನ್ಸಲು, 2 2s 2 5s 2 1s 2 15s, ಎಷ್ಟಾಯಿತು? 15 5s 75% ಆಯಿತು. ಅದೇ ರೀತಿ ಸಿಂಪಲ್ಲಾಗೂ ಕೂಡ ಕ್ಯಾಲ್ಕುಲೇಟನ್ನು ನೀವು ಮಾಡ್ಬೋದು. ಯಾವ ರೀತಿ? ಈ 40% ಆಫ್ 100 ಆದರೆ 100% ಆದರೆ ಈ 30% ಎಷ್ಟು ಅನ್ನೋದು ಏನಾಗಿತ್ತು, ಕ್ವೆಶನ್ ಆಗಿತ್ತು. 30 × 100 ಡಿವೈಡೆಡ್ ಬೈ 40, 4 0 0 ಕ್ಯಾನ್ಸಲ್ಲು, 2 2s 2 5s 2 1s 2 15s, ಎಷ್ಟಾಯಿತು?
75% ಆಯಿತು. ಈ ರೀತಿಯಾಗೂ ಕೂಡ ನೀವೇನು ಮಾಡ್ಬೋದು, ಸಿಂಪಲ್ ವೇಯಲ್ಲೂ ಕೂಡ ಡೈರೆಕ್ಟಾಗೂ ಕೂಡ ಕ್ಯಾಲ್ಕುಲೇಷನನ್ನು ಮಾಡಬೇಕು. ಕನ್ಫ್ಯೂಷನ್ ಮಾಡ್ಕೊಬೇಡಿ. ಕ್ವೆಶನ್ ಏನು ಕೇಳಿದ್ದಾರೆ ಅಂದ್ಕೊಳ್ಳಿ, ಇಲ್ಲಿ ಫಸ್ಟ್ ಆಫ್ ದಿ ಸೆಕೆಂಡ್ ಕೇಳಿರೋದ್ರಿಂದ ನ್ಯೂಮರೇಟರಲ್ಲಿ ಫಸ್ಟ್ ಒನ್ನ ಬರ್ಕೊಂಡಿದ್ದೀವಿ. ಇನ್ ಕೇಸ್ ಸೆಕೆಂಡ್ ಆಫ್ ದಿ ಫಸ್ಟ್ ಅಂತ ಕೇಳಿದ್ದಿದ್ರೆ 14 ನ್ಯೂಮರೇಟರಲ್ಲಿ, ಡಿನಾಮಿನೇಟರಲ್ಲಿ 30ನ ಏನು ಮಾಡ್ತಿದ್ವಿ, ಬರ್ಕೊತಿದ್ವಿ. ಯೂಶ್ವಲಿ ಇಷ್ಟು ಸಿಂಪಲ್ ಕೇಳಲ್ಲ ಎಕ್ಸಾಮಲ್ಲಿ, ಒಂದು ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಮಾಡಿ ಎಕ್ಸಾಮಿನೇಷನಲ್ಲಿ ಕೇಳೋದು. ಒಂದು UPSCಯಲ್ಲಿ ಪ್ರೀವಿಯಸ್ ಇಯರಲ್ಲಿ CSATಲ್ಲಿ ಕೇಳಿದ ಒಂದು ಕ್ವೆಶನನ್ನು ಸಾರ್ಟ್ಔಟ್ ಮಾಡೋಣ. ಅವಾಗ ಯಾವ ರೀತಿ ಎಕ್ಸಾಮಲ್ಲಿ ಕ್ವೆಶನನ್ನು ಕೇಳಿದ್ದಾರೆ ಈ ಟೈಪ್ 9ಅಲ್ಲಿ ಅನ್ನೋದು ನಿಮಗೇನಾಗುತ್ತೆ, ಗೊತ್ತಾಗ್ತಾ ಹೋಗುತ್ತೆ. ಏನಿದೆ ಕ್ವೆಶನು, ಟೂ ನಂಬರ್ಸ್ ಆರ್ ಎಷ್ಟಿದೆ ರೆಸ್ಪೆಕ್ಟಿವ್ಲಿ 20% ಆ್ಯಂಡ್ 28% ಲೆಸ್ ದೆನ್ ಥರ್ಡ್ ನಂಬರ್ಗಿಂತ ಏನಾಗಿದೆ, ಕಡಿಮೆ ಇದೆ. ದೆನ್ ವಾಟ್ ಪರ್ಸೆಂಟ್ ಆಫ್ ಸೆಕೆಂಡ್ ಆಫ್ ದಿ ಫಸ್ಟ್ ಅಂತ ಕ್ವೆಶನನ್ನು ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ಲು ಈ 100ಅಲ್ಲಿ 20% ಏನು ಲೆಸ್ ಆಗಿದೆ, ಇದು ಎಷ್ಟಿದೆ 28% ಲೆಸ್ ಆಗಿದೆ ಅಂತ ಹೇಳಿದ್ರೆ ನಾವು 100ಅಲ್ಲಿ 20ನ ಮೈನಸ್ ಮಾಡಿದ್ರೆ ಎಷ್ಟು, 80% ಅಂತ. ಅದೇ 100ಅಲ್ಲಿ 28% ಹೋದರೆ ಎಷ್ಟು, 72% ಅಂತ. ಇದಕ್ಕೆ ನಾವು ಏನು ಮಾಡಬೇಕು, ಕ್ಯಾಲ್ಕುಲೇಟನ್ನು ಮಾಡಬೇಕು. ಇದನ್ನು A ಅಂತ ಕನ್ಸಿಡ್ರೇಷನ್ ತೊಗೊಂಡ್ವಿ, ಇದನ್ನು B ಅಂತ ಕನ್ಸಿಡ್ರೇಷನ್ ತೊಗೊಂಡ್ವಿ, ಇದು C ಅಂದರೆ ಇದು ಫಸ್ಟ್ ಒನ್ನು, ಇದು ಸೆಕೆಂಡ್ ಒನ್ನು. ಕ್ವೆಶನ್ ಏನಿದೆ, 20% to 28% ಲೆಸ್ ಆಗಿದೆ ಥರ್ಡ್ ನಂಬರ್ಗಿಂತ. ಹಂಗಾಗಿ ನೀವೇನು ಮಾಡಬೇಕು, ಸೆಕೆಂಡ್ ಆಫ್ ದಿ ಫಸ್ಟನ್ನ ಏನು ಮಾಡಬೇಕು, ಕ್ಯಾಲ್ಕುಲೇಟನ್ನು ಮಾಡಬೇಕು ಅಂತ ಇದೆ. ಫಾರ್ಮುಲಾ ಏನಿದೆ, A/B × 100. ವೆರಿ ಸಿಂಪಲ್ಲು. ಇಲ್ಲಿ ಸೆಕೆಂಡ್ ಆಫ್ ದಿ ಫಸ್ಟ್ ಅಂತ ಕೇಳಿರೋದ್ರಿಂದ ಸೆಕೆಂಡ್ ನಂಬರ್ ಎಷ್ಟಿದೆ, 72ನ ನ್ಯೂಮರೇಟರಲ್ಲಿ ಹಾಕ್ಕೊಬೇಕು, ಡಿನಾಮಿನೇಟರಲ್ಲಿ 80 ಹಾಕ್ಕೊಬೇಕು. 80 ಹಾಕ್ಕೊಂಡು ನಾವೇನು ಮಾಡಬೇಕು, ಕ್ಯಾಲ್ಕುಲೇಟನ್ನು ಮಾಡಬೇಕು. ಈ ಝೀರೋ ಕ್ಯಾನ್ಸಲ್ಲು, 2 4s 2 5s 4 1s 4 8s 18 5s ಎಷ್ಟಾಗುತ್ತೆ, 90% ಆಗುತ್ತೆ. ಅಲ್ಲಿ ಎಷ್ಟು ಕಮ್ಮಿ ಆಗಿದೆ, ಎಷ್ಟು ಪರ್ಸೆಂಟ್ ಕಮ್ಮಿ ಆಗಿದೆ ಅಂತ ಕೇಳಿರೋದ್ರಿಂದ 100ಅಲ್ಲಿ 90ನ ಮೈನಸ್ ಮಾಡಿದ್ರೆ ಏನು ಸಿಗುತ್ತೆ, 10% ಸಿಗುತ್ತೆ. ಹಾಗಾಗಿ 10% ಏನಾಗಿದೆ, ಲೆಸ್ ಆಗಿದೆ ಅನ್ನೋದು ಏನು ಆನ್ಸರು. ಈ ರೀತಿಯಾಗೂ ಕೂಡ ಎಕ್ಸಾಮಲ್ಲಿ ಏನು ಮಾಡ್ತಾರೆ, ಕ್ವೆಶನನ್ನು ಕೇಳಿದ್ದಾರೆ. ಆಲ್ರೆಡಿ ಈ ಕ್ವೆಶನು ಪ್ರೀವಿಯಸ್ ಇಯರಲ್ಲಿ UPSC CSATಲ್ಲಿ ಬಂದಿರುವಂಥ ಕ್ವೆಶನು. ಈ ರೀತಿಯಾಗೂ ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಬೇಸಿಕ್ ಸ್ಟ್ರಾಂಗ್ ಇದ್ದರೆ ಈ ರೀತಿ ಕ್ವೆಶನ್ಸ್ಗಳನ್ನು ನಾವು ಏನು ಮಾಡ್ಬೋದು, ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು.